ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಶಹಾಪುರ ತಾಲೂಕಿನಲ್ಲಿ ವೆಂಕಟೇಶ್ವರ ಫರ್ಟಿಲೈಸರ್ ಆ್ಯಂಡ್ ಪೆಸ್ಟಿಸೈಡ್ ಎಂಬ ಕ್ರಿಮಿನಾಶಕ ಅಂಗಡಿಯೊಂದರಲ್ಲಿ ನೋವಾ ಅಗ್ರಿಟೆಕ್ ಕಂಪನಿಯ ಜೈವಿಕ ಸುಡು ಬಯೋ ಹೆಸರಿನ ನಕಲಿ ಕ್ರಿಮಿನಾಶಕ ಎಗ್ಗಿಲ್ಲದೆ ಮಾರಾಟವಾಗುತ್ತಿದ್ದು ಇದರಿಂದಾಗಿ ರೈತರಿಗೆ ವಂಚನೆ ಆಗುತ್ತಿದೆ. ಈಗಾಗಲೇ ನೋವಾ ಕಂಪನಿ ಎನ್ಕೌಂಟ್ ಮೇಲೆ ಬೆಂಗಳೂರು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣವು 1063ರ ಪ್ರಕರಣ ಸಂಖ್ಯೆ ದಾಖಲಾಗಿದ್ದು, ಆದರೂ ಕೂಡ ರಾಜಾರೋಷವಾಗಿ ಯಾದಗಿರಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರೊಂದಿಗೆ ಮತ್ತು ಕೃಷಿ ಉಪ ನಿರ್ದೇಶಕರುಗಳೊಂದಿಗೆ ಮತ್ತು ಸಹಾಯಕ ಕೃಷಿ ನಿರ್ದೇಶಕ, ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳೊಂದಿಗೆ, ಜಾಗೃತ ದಳ ಸಹಾಯಕ ಕೃಷಿ ನಿರ್ದೇಶಕ ಅಧಿಕಾರಿಗಳೊಂದಿಗೆ ನೋವಾ ಕಂಪನಿ ಮಾಲೀಕ ಶಾಮೀಲು ಆಗಿದ್ದಾರೆ. ಕೃಷಿ ಅಧಿಕಾರಿಗಳ ಶಾಮೀಲಿಗೆ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಮಾರಾಟ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಎನ್ಕಾಟ್ ಅಂತಕ್ಕಂಥ ಈ ನಕಲಿ ಔಷಧಿ ಏನದ ಇಲ್ಲಿ ಶಾಪುರದಲ್ಲಿ ಯಾವ ಎಗ್ಗಿಲ್ಲದೆ ಮಾರಾಟ ಆಗ್ತಕ್ಕಂಥದ್ದು ಒಂದು ಕಡೆ ಆದರೆ, ಸರ್ಕಾರದ ಗಮನಕ್ಕೂ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದದ್ದು ಕೂಡ ಆಗಿದೆ. ಇದಲ್ಲದೆ ನಿಸರ್ಗ ಕೂಡ ರೈತನಿಗೆ ಮುನಿಸಿಕೊಂಡಿದೆ. ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ 1,000 ಎಕರೆ ಕೂಡ ಇವತ್ತಿಗೂ ಕೂಡ ಒಳ್ಳೆಯದು ಇದ್ದಂಥ ಹತ್ತಿ ಬೆಳೆ ಇಲ್ಲ. ನಿಸರ್ಗದ ಹಸಿ ತಂಪು ಜಾಸ್ತಿಯಾಗಿ ತೇವಾಂಶದಿಂದ ಒಣಗಿ ನಲುಗಿ ಹೋಗಿರುವಾಗ ಈ ಎಲ್ಲ ಕಂಪನಿಗಳು ಕೂಡ ರೈತನ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿ ಹೆಂಗೆ ಬೇಕಂಗೆ ಮಾರ್ತಿರೋದು ಕೂಡ ಅತ್ಯಂತ ವಿಷಾದದ ಸಂಗತಿ. ಇದರಲ್ಲಿ ಅಧಿಕಾರಿಗಳು ಕೂಡ ಮುತುವರ್ಜಿ ವಹಿಸಿದ್ರೆ ಬೇಕಾದ ಆಗ್ಬೋದು, ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಅತಿಯಾಗಿ ಶಾಪುರ ಕೇಂದ್ರ ಸ್ಥಾನವಾಗಿ ಇಂಥ ಒಂದು ಕೆಟ್ಟ ಕೆಲಸಗಳಿಗೆ ಮುಂದಾಗ್ತಿರೋದು ನಮಗೆ ಅತ್ಯಂತ ನೋವಿನ ಸಂಗತಿ. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇಂಥ ಏನು ಅಕ್ರಮ ಕೆಲಸ ಮಾಡ್ತಾರಲ್ಲ ಅವರೆಲ್ಲರಿಗೂ ಕೂಡ ಮುಟ್ಟುಗೋಲು ಹಾಕಿ ಆ ವ್ಯಕ್ತಿಗಳ